ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಗಾಣಿಗೆ ಸೊಪ್ಪು ಉಪಯೋಗಿಸ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ. ಈ ಸಾಂಬಾರು ಶೀತಕ್ಕೆ ಕೆಮ್ಮಿಗೆಲ್ಲ ತುಂಬಾ ಒಳ್ಳೆಯದು. ಈ ಗಾಣಿಗೆ ಸೊಪ್ಪು ಇದು ಬಾಣ್ತಿದಿರ್ಗೂ ಯೂಸ್ ಮಾಡ್ತಾರೆ, ತುಂಬಾ ಒಳ್ಳೆಯದು ಅಂತ. ಈ ಸಾಂಬಾರನ್ನ ನಾನು ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಇಲ್ಲಿ ಸೊಪ್ಪನ್ನ ಸೋಸಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. 1 ಕಪ್ ಬೇಳೆ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, 1 ಕಪ್ಪು ತೆಂಗಿನಕಾಯಿ ತುರಿ, 2 ಸ್ಪೂನ್ ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ನಾನು ಇಲ್ಲಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರಲ್ಲಿಗೆ ಬೇಳೆ ನೆನೆಸಿಟ್ಕೊಬೇಕು. 5 ನಿಮಿಷ ನೆನೆಸಿಟ್ಟಿರೋ ಬೇಳೆ ಹಾಕಿ ತೊಗೊಂಡಿದ್ನೆಲ್ಲ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಇದನ್ನೆಲ್ಲ ಹಾಕಿ ಸೊಪ್ಪು ಎಲ್ಲ ಹಾಕಿ ಕಾಯಿ ತುರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸಾಂಬಾರು ಪುಡಿ ಎಲ್ಲ ಹಾಕಿಬಿಟ್ಟು ನಾವು 2 ವಿಜಿಲ್ ಹೊಡ್ಸ್ಕೋಬೇಕು. ಈಗ ಕುಕ್ಕರ್ 2 ವಿಜಿಲ್ ಕೂಗಿದೆ. ಇದನ್ನು ವಿಜಿಲ್ ತೆಗೆಸ್ಬಿಟ್ಟು ನಾವು ಅದನ್ನು ಸೊಪ್ಪು ಮತ್ತು ಬೇಳೆ ಇದೆಲ್ಲ ಬೇಯಿಸ್ಕೊಂಡು ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ನೀರನ್ನೇ ಸಪ್ರೇಟ್ ಮಾಡ್ಕೋಬೇಕು. ಇದು ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಸುಮ್ಮನೆ ಆನ್ ಆಫ್ ಮಾಡಬೇಕು. ನುಣ್ಣಗೆ ರುಬ್ಬಂಗಿಲ್ಲ, ತರಿಯಾಗಿ ಸುಮ್ಮನೆ ಜಸ್ಟ್ ಆನ್ ಮಾಡಿದ್ರೆ ಸಾಕು. ಮಿಕ್ಸಿನ ತರಿಯಾಗಿ ರುಬ್ಕೊಂಡು ಅದನ್ನು ನೀರಿಗೆ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆಗೆ ನಾನು ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಈ ಸಾರು ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ, ಸಾರು ಸಖತ್ತಾಗಿತ್ತು. ಇದಕ್ಕೆ ನಾನು ಇವತ್ತು ಮುದ್ದೆ ಮಾಡಿದ್ದೆ. ಈ ವೆದರ್ಗಂತೂ ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೆ ಶೀತ, ಕೆಮ್ಮು ಇದಕ್ಕೆಲ್ಲದಕ್ಕೂ ತುಂಬ ಒಳ್ಳೆಯದು, ನಮಗೂ ಒಳ್ಳೆಯದು. ಮಕ್ಕಳೂ ಇಷ್ಟಪಡ್ತಾರೆ ಈ ಸಾರನ್ನ. ಟ್ರೈ ಮಾಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.